ಎಲ್ಲ ಈ ವಜ್ಜ ರಂಗಜ್ಜ ಎತ್ಲಾಗ ಹೋಯ್ತಪ್ಪ. ಬರ್ಲೇ ಇಲ್ಲಪ್ಪ, ಬೆಳಗ್ಗೆ ಹೋಗಿದ್ದು. ಇವತ್ತು ಭೀಮ್ ನಮಾಸೆ ಬೇರೆ, ಪಾದ ತೊಳೆದು ಪೂಜೆ ಮಾಡೋಣಂತ ಬೆಳಗ್ಗಿಂದ ಕಾಯ್ತೀವಿ. ನಮ್ಮ ಬರಂಗೇ ಇಲ್ಲ ಈ ರಂಗಜ್ಜ. ಎಲ್ಲೋದ್ನೇ ನಿಮ್ಮ ಅಜ್ಜ? ಇವತ್ತು ಭೀಮ್ ನಮಾಸೆ ಅಂತ ನಂಗೂ ಗೊತ್ತು ಕಣತೆ. ಆದರೆ ಗಂಡನ ಪಾದ ಪೂಜೆ ಯಾಕೆ ಮಾಡ್ಬೇಕು ಹೇಳ್ರಿ, ನನಗೆ ಗೊತ್ತಿಲ್ಲ. ಅದ್ರ ಮಾತು ನಿಂಗೇನಾರು ಗೊತ್ತಾ? ಒಂಚೂರು ಹೇಳ್ರಿ. ಎಲ್ಲ ಎಲ್ಲ ನೋಡು, ಭೀಮ್ ನಮಾಸೆ ಗೊತ್ತಿಲ್ವೇ? ತಿಳ್ಕೊಬೇಕಣಮ್ಮ, ತಿಳ್ಕೊಬೇಕು. ಅಯ್ಯೋ ಪುಟ್ರಂಗತ್ತೆ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ದಯವಿಟ್ಟು ಹೇಳಿ, ನಾನು ತಿಳ್ಕೊಳ್ತೀನಿ ಭೀಮ್ ನಮಾಸೆ ಮಹತ್ವನ. ಹೇಳ್ತೀನಿ, ಕುತ್ಕೊಳ್ಳಮ್ಮ. ನಿಂತ್ಕೊಂಡು ಕಾಲು ನೋವು ಬರ್ತವೆ. ಕುತ್ಕೊಂಡು ಕೇಳಿವಂತೆ ಆ ಮಾತುಕತೆನ. ಒಂದೂರಲ್ಲಿ ಒಬ್ಬ ಮಹಾರಾಜ ಇದ್ದ. ಅವನು ಚೆನ್ನಾಗಿ ರಾಜ್ಯನೆಲ್ಲ ಆಳ್ಕೊಂಡು ಹೋಗ್ತಿದ್ದ. ಅವನಿಗೆ ವಯಸ್ಸಿಗೆ ಬಂದೊಬ್ಬ ಮಗ ಇದ್ದ. ಅವನಿಗೆ ಮದುವೆ ಮಾಡಿ ಸಂತೋಷ ಪಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದ. ಹೀಗೆ ಹೆಣ್ಣು ನೋಡಬೇಕು ಅಂತ ಅಂದ್ಕೊಂಡಿದ್ದಾಗ ಅವನಿಗೆ ಸಾವು ಬಂದ್ಬಿಡುತ್ತೆ. ಸಾವು ಬಂದಾಗ ಮಗ ಸತ್ತೋಗ್ಬಿಡ್ತಾನೆ ಅತ್ಲಾಗೆ. ನಾನು ನನ್ನ ಮಗನಿಗೆ ಮದುವೆ ಮಾಡಿದ್ರೆ ಸತ್ತೋಗ್ಬಿಟ್ನಲ್ಲ ಅವನು ಅಂತ ಹೇಳ್ಬಿಟ್ಟು ತುಂಬ ವೇದನೆ ಪಡ್ತಿರ್ತಾನೆ. ಯಾವ ನೋಡು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೊರಗ್ತಿರ್ತಾನೆ. ಅವಾಗಾತೆ ಈ ಕೊರಗದಲ್ಲಿ ಮಹಾರಾಜನ ಸತ್ತೋಗ್ಬಿಡ್ತಾರ ನೋಡ. ಹೇಳ್ಬಿಟ್ಟು ಕೇಳಮ್ಮ, ಪ್ರಶ್ನೆ ಮಾಡಬಾರ್ದು. ಮೈಂಡು ಡೈವರ್ಟ್ ಆಗುತ್ತೆ. ನನ್ನ ಮಗ ಬದುಕಿದ್ದಾಗಂತೂ ನಾನು ಮದುವೆ ಮಾಡೋಕ್ಕಾಗಲಿಲ್ಲ. ಸತ್ತಾಗಾದರೂ ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಸತ್ತೋಗಿರೋ ನನ್ನ ಮಗನ ಯಾರು ಮದುವೆ ಮಾಡ್ಕೊಳ್ತಾರೋ ಅವರಿಗೆ ಸಂಪತ್ತು ರಾಜ್ಯ ಕೊಡೋದಾಗಿ ಆದೇಶ ಮಾಡ್ತಾನೆ. ಏನ ಆವಾಗಿನ ಕಾಲದಲ್ಲೂ ಈ ರೀತಿ ಎಲ್ಲ ನಡೀತೇನತೆ? ನಮ್ಮ ಈ ರೀತಿ ನಡೆಯಿತು ನೋಡು. ಎಷ್ಟು ಶಾಂತವಾಗಿ ಹೇಳ್ತಾ ಇದ್ದೀನಿ ನೀನು. ಆರಾಮಾಗಿ ಕೂತ್ಕೊಂಡು ನೀಟಾಗಿ ಕೇಳಿಸ್ಕ. ಅವಾಗ ಅದೇ ಊರಿನ ಬಡ ಬ್ರಾಹ್ಮಣ ಒಬ್ಬ ತನ್ನ ಮಗಳನ್ನ ಸತ್ತೋಗಿರೋ ಮಹಾರಾಜನ ಮಗನಿಗೆ ಮದುವೆ ಮಾಡ್ಕೊಡೋಕ್ಕೆ ಒಪ್ಕೊಂಡು ಬರ್ತಾನೆ. ಆ ಬಡ ಬ್ರಾಹ್ಮಣ ಮಗಳ ಜೊತೆ ಮಹಾರಾಜನ ಸತ್ತೋಗಿರೋ ಮಗನ ಜೊತೆ ಮದುವೆನ ಅದ್ದೂರಿಯಾಗಿ ಚೆನ್ನಾಗಿ ನಡೆಯುತ್ತೆ. ಎಲ್ಲರಿಗೂ ಹೋಳಿಗೆ ಊಟ, ತಾಂಬೂಲ ಕೊಡೋದಂತೆ ಎಲ್ಲ ಚೆನ್ನಾಗಿ ಆಗುತ್ತೆ ಅತ್ಲಾಗೆ. ಅದಾದಮೇಲೆ ಸಂಜೆನೆ ಅಂತ್ಯಕ್ರಿಯೆ ನಡಿಬೇಕಲ್ಲ ಸತ್ತೋಗಿರೋ ರಾಜನ ಮಗಂದು. ಆವಾಗ ಭಾಗೀರಥಿ ನದಿಗೆ ಹೆಣ ತಗೊಂಡು ಹೋಗ್ತಾರೆ. ಅವತ್ತೇ ಆಷಾಢ ಮಾಸದ ಕೊನೆ ದಿನ, ಕೃಷ್ಣ ಪಕ್ಷ ದಿನ ಅಂತ ಕರೀತಾರೆ ಅದನ್ನು. ಹೆಣ ತಗೊಂಡು ಅಂತ್ಯಕ್ರಿಯೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಭಾಗೀರಥಿ ನದಿ ಹತ್ರ ಕುಂಭದ್ರೋಣ ಅಂತ ಮಳೆ ಬಂದ್ಬಿಡುತ್ತೆ. ಹೆಣ ಹೊತ್ಕೊಂಡವರೆಲ್ಲ ಕುಂಭದ್ರೋಣ ಮಳೆಗೆ ಹೆದರ್ಬಿಟ್ಟು ಎದ್ನೋ ಬಿದ್ದು ಅಂತೇಳಿ ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ದಿನ ಅಂತ ಹೇಳ್ಬಿಟ್ಟು ಮಹಾರಾಜ ಸತ್ತೋಗಿರ್ತಾನಲ್ಲ ಆ ಮಗನ ಹೆಂಡತಿ ಗೊತ್ತಾಗ್ಬಿಡುತ್ತೆ. ಅವಳು ಏನು ಮಾಡ್ತಾಳೆ, ಹೆಣ ತಗೊಂಡೋಗೋ ಜಾಗದಲ್ಲಿ ಒಂದು ಮರ ಇರುತ್ತೆ. ಆ ಮರದ ಬೇರನ್ನ ಮಣ್ಣಿನ ದೀಪಕ್ಕೆ ಹಾಕಿ ಹಣದ ಥರ ಹಚ್ಚಿ ಶಿವ ಪಾರ್ವತಿ ಪೂಜೆ ಮಾಡ್ತಾಳೆ. ಶಿವನ ಇನ್ನೊಂದು ಹೆಸರೇ ಜ್ಯೋತಿರ್ಭೀಮೇಶ್ವರ ಅಂತ ಹೇಳ್ಬಿಟ್ಟು. ಹಾಗಾಗಿ ಶಿವಂಗೆ ಪೂಜೆ ಭಾಳ ಇಷ್ಟ ಆಗ್ಬಿಡುತ್ತೆ. ಅವಾಗೇನು ಮಾಡ್ತಾನೆ, ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಸತ್ತೋಗಿರ್ತಾನೆ ಮಗನಿಗೆ, ಅವನಿಗೆ ಆಯುಷ್ಯ ಕೊಟ್ಟು ಬದುಕಿಸ್ಬಿಡ್ತಾನೆ. 100 ವರ್ಷ ಆಯುಸ್ ಕೊಟ್ಬಿಡ್ತಾನೆ. ಸಾಯ ತನಕ ಜೊತೆಗೆ ಚೆನ್ನಾಗಿರ್ರಿ ಅಂತ ಹೇಳ್ಬಿಟ್ಟು. ಆವತ್ತೇ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಅದಕ್ಕೆ ಇವಾಗಲೂ ಭೀಮನ ಅಮಾವಾಸ್ಯೆ ದಿನ ಮನೇಲಿ ಭೀಮನ ಅಮಾವಾಸ್ಯೆ ಆಚರಣೆ ಮಾಡ್ಬೇಕಾದ್ರೆ 2 ದೀಪ ಹಚ್ತಾರೆ. ಒಂದು ಶಿವಂಗೊಂದು, ಇನ್ನೊಂದು ಪಾರ್ವತಿಗೊಂದು. ಆವಾಗ ಗಂಡನಿಗೆ ಪಾದ ತೊಳೆದು ಗಂಡನ ಆಯುಷು ಆರೋಗ್ಯ ಎಲ್ಲ ಜಾಸ್ತಿ ಆಗಲಿ, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮದುವೆ ಆಗಿರೋ ಮುತ್ತೈದೆಯರೆಲ್ಲ ಪೂಜೆ ಮಾಡ್ತಾರೆ ಗಂಡನ ಪಾದಕ್ಕೆ. ಮದುವೆ ಆಗಿರೋ ಕನ್ಯಾ ಹುಡುಗಿರ್ತಾರಲ್ಲ ಅವರೆಲ್ಲ ಒಳ್ಳೆ ಗಂಡ ಸಿಗಲಿ ಅಂತ ಹೇಳ್ಬಿಟ್ಟು ಅವರು ಈ ಭೀಮನ ಅಮಾವಾಸ್ಯೆ ದಿನನ ಚೆನ್ನಾಗಿ ಆಚರಣೆ ಮಾಡ್ತಾರೆ. ನೋಡ್ಬಿಟ್ರಂಗತ್ತೆ ನೀನು ಭೀಮನ ಅಮಾವಾಸ್ಯೆ ದಿನದ ಮಹತ್ವನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ನೋಡು. ಎಷ್ಟೋ ಜನಕ್ಕೆ ಈ ಭೀಮನ ಅಮಾವಾಸ್ಯೆ ಬಗ್ಗೆ ಗೊತ್ತೇ ಇಲ್ಲ. ಯಾರಿಗಾಕೆ ನನಗೆ ಗೊತ್ತಿರಲಿಲ್ಲ. ನೀವು ಹೇಳಿಕೆ ನನಗೆ ಅನುಕೂಲ ಆಯಿತು. ನಾನು ಇವತ್ತು ಬಿಡಲ್ಲ ನೋಡು. ಪಾದ ತೊಳೆದು ಪೂಜೆ ಮಾಡಿ ಆಶೀರ್ವಾದ ತಗೊಂತೀನಿ ಇವತ್ತು. ಹಾಗೆ ಮಾಡಬೇಕು. ನನ್ನ ಗಂಡ ರಂಗಾಜಿ ಇದ್ದಾನಲ್ಲ, ಅವಜಿನ ಪಾದ ನಾನು ಪೂಜೆ ಮಾಡ್ತೀನಿ. ನಿನ್ನ ಗಂಡ ಕರಿಯಪ್ಪ ಇದ್ದಾನಲ್ಲ, ಅವನ ಪಾದ ಪೂಜೆನ ನೀನು ಮಾಡು, ಬಿಡಬೇಡ ಇವತ್ತು. ಅದ ನೋಡು, ರಂಗದ ಮಾಮನ ಕರಿಯಣ್ಣ ಮಾಮನ ಇಬ್ರು ಬರ್ತಾರೆ ನೋಡು. ಇಬ್ಬರನ್ನು ಕೂರಿಸಿ ಪಾದ ಪೂಜೆ ಮಾಡಿಬಿಡೋಣ ಇವಾಗ. ಈಗಮ್ಮ ಏನು ಸಂಜೆ ಹೊತ್ತಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನಾಯಿತು? ಏನಿಲ್ಲ, ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ನೀವು ಬೆಳಗ್ಗೆ ಹೋದವರು ಸಂಜೆ ಆದರೂ ಬರಲಿಲ್ಲ. ಈಗ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರಿಂದ ಕಾದಿದ್ದೆ. ನಡೀರಿ ಒಳಕ್ಕೆ, ಇವತ್ತು ಭೀಮನ ಅಮಾವಾಸ್ಯೆ, ನಿಮ್ಮ ಪಾದ ಪೂಜೆ ಮಾಡಬೇಕು. ಓಹೋ ಪುಟ್ರಂಗ, ಇವತ್ತು ಹಿಂಗೆಲ್ಲ ಆಯ್ತಾ? ನಡಿಯ ಮಾತ್ಲಾಗೆ. ನಡೀರಿ ಒಳಗಡೆ ಹೋಗೋಣ. ನಾವು ಅತ್ಲ ಕೈ ಕಾಲು ತೊಳೆಯೋಣ ಅಂತ ಇದ್ವಿ ಅತ್ಲಾಗೆ, ನೀವೇ ಪಾದ ಪೂಜೆ ಮಾಡ್ತೀರಂದ್ರಲ್ಲ, ನಡೀರಿ ಒಳಕ್ಕೆ, ಇವತ್ತು ಆಗ್ಬಿಡ್ಲಿ ಅತ್ಲಾಗೆ. ಬಾರೆ ಶಿವಮ್ಮ, ಒಳಗಡೆ ಹೋಗೋಣ ನಡಿ. ಆ ಪಾದಕ್ಕೆ ನೀರನ್ನ ತಣ್ಣೀರೇ ಒಯ್ಬೇಕಾ, ಬಿಸಿನೀರಲ್ಲಿ ಒಯ್ಬಾರ್ದಾ? ಅಯ್ಯ ಸುಮ್ಮನೆ ರೀ, ತಣ್ಣೀರಲ್ಲೇ ಪಾದ ತೊಳಿಬೇಕು. ಹಂಗೆ ಇರೋದು ಶಾಸ್ತ್ರದ ಪ್ರಕಾರ, ನಾವು ಹಂಗೆ ಮಾಡೋದು. ಮಗ ಕರಿಯೋಣ, ಅವ್ರು ಹೆಂಗಾರು ಪಾದ ಪೂಜೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಸುಮ್ಮನಿರಪ್ಪ.
ದೇವರೇ, ನನ್ನ ಯಜಮಾನಿಗೆ ಆಯುಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಪ್ಪ. ಜ್ಯೋತಿರ್ಭೀಮೇಶ್ವರ, ಶಿವ ಪಾರ್ವತಿ ತಾಯಿ ತಂದೆ ಕಾಪಾಡುವ. ನನ್ನ ಗಂಡಂಗೂ ಆಯುಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಪ್ಪ ತಂದೆ ಜ್ಯೋತಿರ್ಭೀಮೇಶ್ವರ. ಅದೇ ನನ್ನ ಆಶೀರ್ವಾದ ಯಾವಾಗಿದ್ರೂ ಇರುತ್ತೆ ಕಣೆ, ಸಾಕು ಬಿಡ. ನೀನು ಭೀಮ್ ನಮಾಸೆ ಮಾಡಿದ್ದು ಸಾಕು ಬಿಡು, ನನ್ನ ಆಶೀರ್ವಾದ ಫಲಿಸುತ್ತೆ. ದೀರ್ಘ ಸುಮಂಗಲಿ ಭವ. ಗಂಡಂಗೆ ಒಳ್ಳೊಳ್ಳೆ ಅಡುಗೆನ ತಿಂಡಿನ ಮಾಡಿಬಿಟ್ಟು ಚೆನ್ನಾಗಿ ಬಡಿಸು. ಗಂಡ ಹೇಳಿದ ಮಾತನ್ನ ಕೇಳ್ಕೊಂಡು ನಡೀರಿ. ಈಗಲೂ ಹಂಗೆ ಮಾಡ್ತಾ ಇರೋದು ಕಣ್ರಿ. ನೀವು ಹೇಳಿದ ಅಡುಗೆ ಎಲ್ಲ ಮಾಡಿಕೊಡ್ತಿದ್ದಲ್ಲ ನಾನು. ಎದಳ್ರಿ ಸಾಕು. ನೋಡೇ ಪುಟ್ರಂಗ, ದೇವರು ಅಂತ ಇಂತೂ ನಿನಗೆ ಒಳ್ಳೆ ಬುದ್ಧಿ ಕೊಟ್ಟಾರ್ಲಾಗೆ. ಈ ವರ್ಷ ನಾನು ಭೀಮ್ ನಮಾಸೆ ಮಾಡಿ ಒಳ್ಳೆ ಆಶೀರ್ವಾದ ಪಡ್ಕೊಂಡಲ್ಲ ನನ್ನಿಂದ. ಜೀವನ ಸಾರ್ಥಕ ಬಿಡು ನಂದು. ನೀನು ಅಷ್ಟೇ ಕಣೆ, ನನ್ನ ಪಾದ ಪೂಜೆ ಮಾಡಿ ನಿನ್ನ ಜೀವನನೂ ಸಾರ್ಥಕ ಮಾಡ್ಕೊಂಡೆ, ಹಂಗೆ ನನ್ನ ಜೀವನನೂ ಸಾರ್ಥಕ ಆಯ್ತು ಅತ್ಲಾಗೆ. ಓಹೋ, ಇರಲಿ ಬಿಡ್ರಿ. ಭೀಮ್ ನಮಾಸೆ ಅಂದರೆ ನಮಗೂ ಇಷ್ಟ. ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಈ ವರ್ಷ ಆಗೋಯ್ತು. ಕೃಷ್ಣ ಪಕ್ಷ ಈ ದಿನ ಭಾಳ ಮಹತ್ವವಾದ ದಿನ. ಜ್ಯೋತಿರ್ಭೀಮೇಶ್ವರ ಎಲ್ಲರಿಗೂ ಇವತ್ತು ಆಶೀರ್ವಾದ ಮಾಡಲಿ. ಎಲ್ಲರ ಅವರ ಯಜಮಾನರುಗಳ ಆಯಸ್ಸನ್ನು ಆರೋಗ್ಯ ಸಂಪತ್ತನ್ನು ಹೆಚ್ಚು ಮಾಡಲಿ. ನೋಡಿದ್ರಾ ನಮ್ಮನೇಲಿ ನಾವು ಭೀಮನ ಅಮಾವಾಸ್ಯೆನ ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ವಿ ಅಂತ. ನೀವು ನಿಮ್ಮ ಮನೇಲಿ ನಿಮ್ಮ ಗಂಡನಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ತಗೊಂಡ್ರಾ? ಹಾಗಾದರೆ ಕಮೆಂಟ್ ಮಾಡಿರಿ. ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡ್ತಾರೆ ಎಲ್ಲರೂ ನಿಮ್ಮ ಮನೆಯವ್ರುಗಳ್ನ ಚೆನ್ನಾಗಿ ನೋಡ್ಕೊಳ್ರಿ. ಅವ್ರು ಕೇಳಿದ್ನ ತಕ್ಕೊಡ್ರಿ. ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡ್ರಿ ನೀವು ಅಷ್ಟೇ. ಹೆಂಡತಿ ಮೇಲೆ ಗಂಡ ಮುನ್ಸ್ಕೊಳ್ಳೋದು, ಗಂಡ ಮೇಲೆ ಹೆಂಡತಿ ಮುನ್ಸ್ಕೊಳ್ಳೋದು ಇವೆಲ್ಲ ಸಹಜನೇ. ಸುಖ ದುಃಖನ ಸರ್ಸಮವಾಗಿ ಹಂಚ್ಕೊಂಡು ಹೋಗ್ಬೇಕು. ಎಲ್ಲರಿಗೂ ಭೀಮನ ಅಮಾವಾಸ್ಯೆ ದಿನದ ಶುಭಾಶಯಗಳು. ಬರ್ತೀವಿ, ನಮಸ್ಕಾರ.